ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ಡಿನ್ನರ್ಗೆ ಒಂದು ಕ್ವಿಕ್ ಆಗಿ ಮೊಟ್ಟೆ ರೆಸಿಪಿನ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಡಿಮಾಂಡ್ ಮಾಡ್ತಾ ಇದ್ದಾರೆ, ಹೊರಗಡೆ ಮಳೆ ಬೇರೆ ಬರ್ತಾ ಇದೆ. ಸೊ ನೋಡಿ, ನಾನು ಮೊಟ್ಟೆಯಿಂದ ಒಂದು ಕ್ವಿಕ್ ಆಗಿರುವಂತಹ ಬೆಳ್ಳುಳ್ಳಿ ಮೊಟ್ಟೆ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ರೆಸಿಪಿ ಶುರು ಮಾಡೋಣ. ಇಲ್ಲಿ ನಾನು 6 ಮೊಟ್ಟೆಗಳನ್ನು ಉಪ್ಪು ಹಾಕಿ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಈಗ ಇಲ್ಲಿ ಕಾರ್ನ್ ಸ್ಲರಿನ ರೆಡಿ ಮಾಡೋಣ. ನಾನಿಲ್ಲಿ ಒಂದು 2 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡೆ. ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಅರಶಿನ ಪುಡಿ ಸೇರಿಸ್ತಾ ಇದ್ದೇನೆ, ಚಿಟಿಕೆಯಷ್ಟು. ಆನಂತರ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೇನೆ, 1 ಚಮಚದಷ್ಟು ನಾನು ಆ್ಯಡ್ ಮಾಡಿದ್ದೇನೆ. ಆನಂತರ ಈಗ ಇದಕ್ಕೆ ಸ್ವಲ್ಪ ನಾನು ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು. ನನಗೆ ಇದರ ಫ್ಲೇವರ್ ಇಷ್ಟ ಆಗುತ್ತೆ, ಸೊ ನಾನು ಸ್ವಲ್ಪ ಹಾಕ್ಕೊಂಡೆ. ಈಗ ಇಲ್ಲಿ ಹುಳಿಗೆ ಅನುಸಾರವಾಗಿ ನಾನು ಲಿಂಬೆ ಹುಳಿನ ಹಾಕ್ತಾಯಿದ್ದೇನೆ, ಲಿಂಬೆ ರಸನ ಹಾಕ್ತಾಯಿದ್ದೇನೆ. ಒಂದು ಅರ್ಧ ಲಿಂಬೆಯಷ್ಟು ಲಿಂಬೆ ರಸನ ಆ್ಯಡ್ ಮಾಡಿದೆ. ಈಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ಮಿಶ್ರಣನ ಬೆರೆಸ್ಕೊಳ್ತಾ ಇದ್ದೀನಿ. ಇದು ತುಂಬ ಥಿಕ್ ಆದರೆ ನಮಗೆ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲೀಗ ನಾನು 1 ಮೊಟ್ಟೆಯಿಂದ 4 ಪೀಸಸ್ಗಳನ್ನು ಮಾಡ್ತಾ ಇದ್ದೇನೆ. ಆನಂತರ ಅದರಿಂದ ಇನ್ನೂ ಚಿಕ್ಕದಾಗಿ ಬೇಕಂದರೆ ಇನ್ನೂ ಚಿಕ್ಕದಾಗಿ ಮಾಡ್ಬೋದು. ನಾನು ಒಂದರಲ್ಲಿ 4 ಪೀಸ್ ಮಾಡಿದೆ. ಈಗ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂಥ ಈ ಮಸಾಲೆ ಸ್ಲರಿ ಇದೆ ಅಲ್ಲ, ಅದರಲ್ಲಿ ಇದನ್ನು ಡಿಪ್ ಮಾಡಿಕೊಂಡು, ಆಲ್ರೆಡಿ ನಾನು ಎಣ್ಣೆನ ಬಿಸಿಗಿಟ್ಟಿದ್ದೆ, ಸೊ ಅದರಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಜಾಗ್ರತೆ ಮಾಡಬೇಕಾಗತ್ತೆ, ಯಾಕಂದರೆ ನಮ್ಮದು ಬೇಯಿಸಿದ ಮೊಟ್ಟೆ ಒಳಗೆ ಅದು ಎಲ್ಲೋ ಯಾಕ್ ಇರುತ್ತಲ್ವ, ಅದು ಕೆಲವೊಮ್ಮೆ ಸಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ದೂರ ನಿಂತ್ಕೊಂಡು ಇದನ್ನು ಮಾಡೋದು ಸೇಫ್ ಅಂತ ನನ್ನ ಅನಿಸಿಕೆ. ಸೊ ಈಗ ನೋಡಿ, ಇದು ಫ್ರೈ ಆಯಿತು. ಜಾಸ್ತಿ ಏನು ಇದನ್ನು ಫ್ರೈ ಮಾಡ್ತಾ ಇರಬೇಕಂತೇನಿಲ್ಲ. ಆ ಮಸಾಲೆ ಏನಿದೆ ಸ್ವಲ್ಪ ರೋಸ್ಟ್ ಆದರೆ ಸಾಕಾಗುತ್ತೆ. ಈಗ ನೋಡಿ, ಇಲ್ಲಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡೆ. 2 ಸರ್ತಿ ನಾನು ಫ್ರೈ ಮಾಡಿದೆ. ಎಲ್ಲ ಮೊಟ್ಟೆನೂ ನಾನು ಫ್ರೈ ಮಾಡಿ ಇಟ್ಕೊಂಡಾಯಿತು. ನೋಡಿ, ಮೊದಲಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಮಾಡಲಿಕ್ಕೆ. ಈಗ ಬಾಣಲೆಯಲ್ಲಿ ಹಾಕಿದಂಥ ಎಣ್ಣೆ ಬಿಸಿ ಆಯಿತು. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಆನಂತರ ನೋಡಿ, ಜಜ್ಜಿ ಇಟ್ಟಂಥ ಒಂದು 7-8 ಬೆಳ್ಳುಳ್ಳಿನ ನಾನು ಸೇರಿಸಿದೆ. ಈಗ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿದ್ಮೇಲೆ ಬೆಳ್ಳುಳ್ಳಿ ಬೇಕೇ ತಾನೇ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಬೋದು. ನಾನೊಂದು 7-8 ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ನೋಡಿ, ಖಾರಕ್ಕೆ ಅನುಗುಣವಾಗಿ ನಾನು 1-2 ಹಸಿಮೆಣಸಿನ್ಕಾಯನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಈಗ ನಾವು ಜಸ್ಟ್ ಒಗ್ಗರಣೆ ಮಾಡ್ತಾಯಿದ್ದೇವೆ ಅಷ್ಟೇ. ನೀವು ಹಾಗೇ ಕಬಾಬ್ ತಿಂದರೂ ಆಗುತ್ತೆ. ನಾನಿಲ್ಲಿ ನೋಡಿ ಸ್ವಲ್ಪ ಈರುಳ್ಳಿನ ಹಾಕಿ ಅದು ಕೂಡ ಫ್ರೈ ಮಾಡ್ತಾಯಿದ್ದೇನೆ. ಸ್ವಲ್ಪ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಇದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇಲ್ಲಿ ನೋಡಿ, ಒಂದು ಅರ್ಧ ಕ್ಯಾಪ್ಸಿಕಮ್ನ ನಾನು ಹೆಚ್ಕೊಂಡು ಅದನ್ನು ಸಹ ಸೇರಿಸಿದೆ. ಇದೆಲ್ಲನೂ ಕೂಡ ಬಾಡಿಸ್ಕೊಳ್ಬೇಕು. ಈಗ ರುಚಿಗೆ ಬೇಕಾಗುವಷ್ಟು ಚೂರು ಉಪ್ಪು ಹಾಕಿದೆ ನಾನು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ. ಆಲ್ರೆಡಿ ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ, ಆದರೂ ಸ್ವಲ್ಪ ಮೇಲಿಂದ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ. ಈಗ ಫ್ರೈ ಮಾಡಿದಂಥ ಈ ಮೊಟ್ಟೆಯ ಪೀಸಸ್ಗಳನ್ನು ನಾನು ಇದಕ್ಕೆ ಸೇರಿಸಿ ಒಂದು ಸರ್ತಿ ಬೆರೆಸ್ತಾ ಇದ್ದೇನೆ. ಇಷ್ಟೇ ಇರೋದು, ತುಂಬ ಸಿಂಪಲಾಗಿದೆ ಈ ರೆಸಿಪಿ, ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ಮಳೆ ಬರ್ತಾ ಇರಬೇಕಾದ್ರೆ ಊಟದ ಜೊತೆಗೆ ಸೈಡಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು. ನಾನು ಕೂಡ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ ನೋಡಿ, ತುಂಬ ಟೇಸ್ಟಿಯಾಗಿದೆ. ಕ್ವಿಕ್ಕಾಗಿ ಮಾಡ್ಬೋದು. ನಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಯಿತು. ಸೊ ವೀಕ್ಷಕರೇ, ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಈ ರೆಸಿಪಿ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಹೊಸ ಡೆಲಿಷಿಯಸ್ ಡಿಶ್ನೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.